ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟಕ ಸಂಘದ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿ ಗಂಡನಿಗೆ ತಕ್ಕ ಹೆಂಡತಿಯನ್ನ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಷ್ಟು ಕಲಾವಿದರ ಬದುಕು ಹೇಗಿದೆ ಅನ್ನೋದನ್ನ ನೋಡೋಣ. ಆ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಈ ಒಂದು ನಾಟಕದ ಮಾಲೀಕ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದೆ ಸರ್ ಕಲಾವಿದರ ಬದುಕು? ಇದೆ ಸರ್, ಪರವಾಗಿಲ್ಲ, ಚೆನ್ನಾಗಿದೆ, ನಡೀತಾ ಇದೆ. ಈಗ ನಾವು ಪ್ರೆಸೆಂಟ್ ದಾವಣಗೆರೆಗೆ ಪ್ರಾರಂಭ ಮಾಡಿ ಫಸ್ಟ್ ಟೈಮ್ ನಮ್ಮ ಟೀಮ್ ಬಂದಿದ್ರು ದಾವಣಗೆರೆಗೆ. ಸೊ ಮೊದಲೇ ನಾಟಕವನ್ನಾಗಿ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಮಳೆ ಇದ್ದಿದ್ದಕ್ಕೆ ಸ್ವಲ್ಪ ಜನ ಸ್ವಲ್ಪ ಕಡಿಮೆ, ಒಂದು ದಿನ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಆದ್ರೂ ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಿಕಾಸ್ ಯಾಕಂದ್ರೆ ಈ ಡ್ರಾಮಾ ಫ್ಯಾಮಿಲಿ ನೋಡುವಂತ ನಾಟಕ, ಕುಟುಂಬ ಸಮೇತವಾಗಿ ನೋಡುವಂತ ನಾಟಕ. ಯಾವುದೇ ರೀತಿ ಡಬಲ್ ಮೀನಿಂಗ್ ಡೈಲಾಗ್ಸ್, ದ್ವಂದ್ವಾರ್ಥ ಪದ, ಅಶ್ಲೀಲ ಡ್ಯಾನ್ಸ್ ಯಾವುದೂ ಇಲ್ಲ. ಹೀಗಾಗಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ಪ್ರತಿದಿನ ಕೂಡ 2 ಪ್ರದರ್ಶನ ಇರುತ್ತೆ, ಮಧ್ಯಾಹ್ನ 3 ಗಂಟೆ, ಸಂಜೆ 6ವರೆಗೆ. ಎವ್ರಿ 2 ಶೋಗೂ ಕೂಡ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರುತ್ತೆ. ತಾವು ಕೂಡ ನೋಡಿರ್ಬೋದು. ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಇರುವಂತ ನಾಟಕ ದಾವಣಗೆರೆಗೆ ತಗೊಂಡ್ಬಂದಿದ್ದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಇಲ್ಲಿರುವಂತ ಅಭಿಮಾನಿಗಳ ಒಳ್ಳೆ ರೀತಿಯಿಂದ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸರ್, ನಿಮ್ಮ ಕಲಾವಿದರ ಬದುಕು, ಬಣ್ಣದ ಬದುಕು, ಸೊ ಹೇಗಿದೆ ನಿಮ್ಮ ಬಣ್ಣದ ಬದುಕು ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್, ನಮ್ಗೆ ತೋರಿಸ್ತಾ. ನಮ್ಮ ಬಣ್ಣದ ಬದುಕು ಕಷ್ಟದ ಬದುಕೆ, ಆದ್ರೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಾವು ಮೇಕಪ್ ಮಾಡ್ಕೊಳ್ಳುವಂತ ಗ್ರೀನ್ ರೂಮ್ ಸರ್. ಇದು ಇವರೆಲ್ಲರೂ ಕಲಾವಿದರು, ನಮ್ಮ ಸಹಪಾಠಿ ಕಲಾವಿದರು. ಗ್ರೀನ್ ರೂಮ್ ನಾವು ರೆಡಿ ಆಗುವಂಥದ್ದು. ಇದೆಲ್ಲ ನಮ್ಮ ಬಟ್ಟೆಗಳು ಸರ್. ಇದು ನಾಟಕಕ್ಕೆ ಬಳಸುವಂತ ಬಟ್ಟೆಗಳು. ಇದೆಲ್ಲ ಬಟ್ಟೆಗಳನ್ನ ಇಡೋದಕ್ಕೆ ಪೆಟ್ಟಿಗೆಗಳು. ಇವರೆಲ್ಲ ಸಹ ಕಲಾವಿದರು. ಆ ಕಡೆ ಲೇಡೀಸ್ ಗ್ರೀನ್ ರೂಮ್ ಇದೆ. ಸೊ ಈ ನಾಟಕಕ್ಕೆ ಬಳಸುವಂತ ಶೂಸ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ನಾವು ಇಲ್ಲೇ ಇಟ್ಟಿರ್ತೀವಿ. ನಾಟಕದ ಬಟ್ಟೆ ಬದಲಾವಣೆ ಮಾಡೋ ಟೈಮಲ್ಲಿ, ಆಮೇಲೆ ನಾಟಕಕ್ಕೆ ಬೇಕಾಗಂತ ಸನ್ನಿವೇಶಕ್ಕೆ ತಕ್ಕಂಗೆ ಬಟ್ಟೆಗಳನ್ನ ಬದಲಾವಣೆ ಇರುತ್ತೆ. ಆಯಾ ಪಾತ್ರಕ್ಕೆ ತಕ್ಕಂಗೆ ಬಟ್ಟೆಗಳು ನಾವು ಯೂಸ್ ಮಾಡ್ತೀವಿ. ಓಕೆ ಸರ್, ಈಗ ಒಂದು ಯಾವ ರೀತಿ ರಿಹರ್ಸಲ್ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ತಿರ್ತಾರೆ ಸರ್? ಪ್ರತಿದಿನ ಬೆಳಿಗ್ಗೆ 10:30 1 ಗಂಟೆವರೆಗೂ 2.5 ಅವರ್ ಪ್ರಾಕ್ಟೀಸ್ ಇರುತ್ತೆ ಸರ್ ಡ್ರಾಮಾದು. ಅಂದ್ರೆ ಹೊಸ ಡ್ರಾಮಾ ಈಗ ನಾವು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಮುಂದಿನ ನಾಟಕದ ರಿಹರ್ಸಲ್ ಇರುತ್ತೆ. ಆಲ್ರೆಡಿ ಇರುವಂತ ಆರ್ಟಿಸ್ಟ್ ಎಲ್ಲ ಸುಮಾರು 10-15-20 ನಾಟಕದಲ್ಲಿ ಪಾತ್ರ ಮಾಡಿದವರೇ ಇರ್ತಾರೆ. ಸೊ ಹೊಸ ಡ್ರಾಮಾ ಇದ್ದಾಗ ಒಂದು 10-15 ದಿನ ನಾವು ರಿಹರ್ಸಲ್ ಮಾಡ್ತೀವಿ. ಹೊಸ ಡ್ರಾಮಾ ಒಂದ್ 2-3 ದಿನ ಸ್ಟೇಜ್ ಅಲ್ಲಿ ಮತ್ತೆ ರಿಹರ್ಸಲ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಅದನ್ನ ಪಬ್ಲಿಕ್ ಮುಂದೆ ನಾವು ಪ್ರದರ್ಶನ ಮಾಡ್ತೀವಿ ಸರ್. ಸರಿ, ಒಂದು ನಾಟಕದಲ್ಲಿ ಇವತ್ತಿನ ದಿನಗಮನ ಅಂದ್ರೆ ಆಧುನಿಕ ಬದುಕಲ್ಲಿ ಸೊ ನಾಟಕದ ನೋಡುವ ಸಂಖ್ಯೆ ಕಡಿಮೆ ಇದೆಯಾ? ಸೊ ಈ ಒಂದು ಅದ್ರ ಬಗ್ಗೆ ಎಷ್ಟು ನೋವಿದೆ ಸರ್? ಹೌದು ಸರ್, ಕಡಿಮೆ ಇದೆ. ಯಾಕಂದ್ರೆ ಇದೊಂದು ನೈಜ ಕಲೆ, ಜೀವಂತ ಕಲೆ. ನೃತ್ಯರಂಗಭೂಮಿ ನಾಟಕ ಅಂದ್ರೆ ಜೀವಂತ ಕಲೆ. ಮೊಬೈಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಹಾವಳಿಯಿಂದ ಸ್ವಲ್ಪ ಜನ ಮೊಬೈಲ್ ಬಿಟ್ಟು ಬರೋದಿಲ್ಲ. 3 ಗಂಟೆಗಳ ಕಾಲ ನಾಟಕ ನೋಡೋದು ಸ್ವಲ್ಪ ಕಷ್ಟನೇ. ಹೀಗಾಗಿ ಅವ್ರನ್ನ ಕರ್ತರೋದಕ್ಕೆ ನಾವು ಹರಸಾಹಸ ಪಡ್ಬೇಕಾಗುತ್ತೆ. ಒಳ್ಳೆ ಕ್ವಾಲಿಟಿ ನಾಟಕ ಕೊಡ್ಬೇಕಾಗುತ್ತೆ. ಫ್ಯಾಮಿಲಿ ಸಮೇತ ನೋಡುವಂತ ನಾಟಕ. ಅದರೊಟ್ಟಿಗೆ ಜನರಿಗೆ ಮನೋರಂಜನೆಯನ್ನು ಕೊಡ್ಬೇಕು, ಒಂದು ಒಳ್ಳೆ ಸಂದೇಶ ಇರಬೇಕು. ನಾಟಕ ನೋಡೋ ಉದ್ದೇಶ ಜನರಿಗೆ ಬರ್ಬೇಕಲ್ಲ. ಸೊ ಅಲ್ಲಿಂದ ಅವ್ರು 3 ಅವರ್ ನಮ್ಮೊಟ್ಟಿಗೆ ಕುಂದಿರ್ಬೇಕಂದ್ರೆ ತಾವೆಲ್ಲರೂ ನೋಡಿರ್ತೀರಾ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡಿರ್ತಾರೆ. ಅದ್ ನೋಡೋದೇ ಕಷ್ಟ. ಅಂತದ್ರಲ್ಲಿ ನಮ್ಮ ರಂಗಭೂಮಿ ಆದ್ರೂ ಕೂಡ ಪ್ರೋತ್ಸಾಹ ಇದೆ ಸರ್. ಇನ್ನು ಹೆಚ್ಚಿನ ಪ್ರೋತ್ಸಾಹ ಸಿಗ್ಬೇಕು ಈಗ. ಸೊ ಈಗ ನಾಟಕ ಅಂದ್ರೆ ಒಂದಷ್ಟು 11 ಜನ ಕಲಾವಿದರನ್ನ ಇಟ್ಕೊಂಡಿರ್ತೀರಾ. ನಿಮ್ಮಲ್ಲಿ ಎಷ್ಟು ಜನ ಕಲಾವಿದರಿದ್ದೀರಿ ಸರ್? ಸರ್ ಟೋಟಲ್ ಇದು 30 ಜನರ ಟೀಮು. ಒಂದು 17-18 ಜನ ಕಲಾವಿದರು ಇರ್ತಾರೆ. ಒಂದು 10-12 ಜನ ವರ್ಕರ್ಸ್ ಇರ್ತಾರೆ. ಬ್ಯಾಕ್ ಸ್ಟೇಜ್ ಕೆಲಸ ಮಾಡೋರು, ಆಮೇಲೆ ಡ್ರೈವರ್ಸ್, ಪ್ರಚಾರ ಮಾಡೋರು, ಎಲ್ಲರೂ ಕೂಡ ಈ ಟಿಕೆಟ್ ಕೌಂಟರ್ ಅಲ್ಲಿ ಇರೋರು ಅನ್ಕೊಳ್ಳಿ. ಟೋಟಲ್ ಒಂದು 30 ಜನ ಟೀಮ್ ಸರ್ ಇದು. 30 ಜನ ಟೀಮ್. ಸುಮಾರು 10-15 ಬೇರೆ ಬೇರೆ ನಾಟಕಗಳಿರುತ್ತೆ ಸರ್. ಇವಾಗ ಸ್ವಲ್ಪ ಜನ ನಾಟಕ ನೋಡಕ್ ಬರ್ತಾ ಇದ್ದಾರೆ ವೀಕ್ಷಕರು, ಅವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್? ವೀಕ್ಷಕರು ಕೇಳ್ಕೊಳ್ಳೋದಿಷ್ಟೇ, ಈ ವೃತ್ತಿರಂಗಭೂಮಿ ಕಲೆ ನಶಿಸಿ ಹೋಗ್ತಾ ಇದೆ. ನಾವು ನಮ್ಮಂತ ಯುವಕರು ಈ ಫೀಲ್ಡ್ಗೆ ಬಂದಿರೋದೇ ಈ ಕಲೆನ ಉಳಿಸ್ಬೇಕನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಶ್ರಮ ವಹಿಸಿ ನಾವು ಒಂದು ಕಲೆನ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ನೀವು ಬಂದು ನಾಟಕವನ್ನ ನೋಡ್ಬೇಕು. ಯಾವುದೇ ನಾಟಕ ಇರಲಿ, ಒಳ್ಳೆ ನಾಟಕ ನಿಮ್ಮ ಊರಿಗೆ ಬಂದಾಗ, ಇಂಥ ಕಲಾವಿದರು ನಿಮ್ಮ ಊರಿಗೆ ಬಂದಾಗ ಅವ್ರಿಗೆ ನೀವು ಪ್ರೋತ್ಸಾಹ ನೀಡ್ಬೇಕು. ಅಂದಾಗ ಮಾತ್ರ ಈ ಕಲೆ ಉಳಿಯೋದಕ್ಕೆ ಸಾಧ್ಯ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಇಂಥ ಒಂದು ಕಲೆಗೆ ಪ್ರೋತ್ಸಾಹ ನೀಡಿ ಇದನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗಿನ ನಮ್ಮ ರಾಜ ಮಹಾರಾಜರು ಅಂದ್ರೆ ಅಭಿಮಾನಿಗಳೇ. ಆ ಮಹಾರಾಜರು ಬಂದು ನಾಟಕ ನೋಡಿದ್ರೆ ನಮ್ಮಂತ ಕಲಾವಿದರು ಉಳಿತಾರೆ. ನಮ್ಮ ದಾವಣಗೆರೆಯಲ್ಲಿ ತುಂಬಾ ಹೆಸರು ಮಾಡಿದಂತ ಕಲಾವಿದರು ಚಿಂದೋಡಿ ಲೀಲಾ ಅಂತ. ಅವರು ಇವತ್ತು ಸಾಕಷ್ಟು ನಾಟಕ ಸಂಘ ಕೂಡ ಇದೆ. ಸೊ ಅಲ್ಲೂ ಅವರು ಕೂಡ ಕಲಾವಿದರು ಕೂಡ ನಮ್ಮ ದಾವಣಗೆರೆ ದೊಡ್ಡ ಕೊಡುಗೆ ಅಂತ ಹೇಳಿ. ಸೊ ಅವ್ರ ಬಗ್ಗೆ, ಸೊ ನಿಮ್ಮ ಬಗ್ಗೆ ಏನ್
ಹೇಳ್ತೀರಾ ಸರ್ ವೀಕ್ಷಕರಿಗೆ? ಸರ್ ಶ್ರೀ KBR ಡ್ರಾಮಾ ಕಂಪ್ನಿ ದಾವಣಗೆರೆ ಅಂತೇಳಿ ಚಿಂದೋಡಿ ಲೀಲಮ್ನವ್ರ ಕಂಪ್ನಿ ಈಗ ನಾಳೆ ಬರೋ ವರ್ಷ 2028ಕ್ಕೆ ಒಂದು 100 ವರ್ಷ ಆಗುತ್ತೆ ಸರ್. ಇತಿಹಾಸ ದಾಖಲೆ ಅದು. ಒಂದು 100 ವರ್ಷ ಆಗುತ್ತೆ ಇತಿಹಾಸ ದಾಖಲೆ. ಒಂದು ನಾಟಕ ಸಂಸ್ಥೆ ಯಶಸ್ವಿ ಸತತ ಒಂದು 100 ವರ್ಷಗಳಿಂದ ನಡೆದು ಬಂದಿದೆ ಅಂದ್ರೆ ಅದೊಂದು ದಾಖಲೆನೆ. ಮೇಲಾಗಿ ದಾವಣಗೆರೆಯವರು ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ KBR ಡ್ರಾಮಾ ಕಂಪ್ನಿ ದಾವಣಗೆರೆ ಅಂದ್ರೆ ಚಿಂದೋಡಿ ಲೀಲಮ್ನವ್ರು ಫೇಮಸ್. ಸೊ ಅವ್ರ ಆಶೀರ್ವಾದ ನಮ್ಮಂತವ್ರ ಮೇಲಿದೆ. ನಾವು ಚಿಕ್ಕವರಿದ್ದಾಗ ಅವ್ರ ಪಾತ್ರಗಳನ್ನ ನೋಡಿದೀವಿ. ನಮ್ಮ ತಂದೆಯವರೆಲ್ಲ ಆ ಸಂಸ್ಥೆಯಲ್ಲಿ ಪಾತ್ರ ಮಾಡಿದವ್ರೆ, ನಮ್ಮ ತಂದೆ ತಾಯಿ ಎಲ್ರು ಕೂಡ. ಸೊ ಒಂದು ಹೆಮ್ಮೆ ಇದೆ ನಾವು ದಾವಣಗೆರೆ ಅಂದ್ರೆ ನಮ್ಮ ಲೀಲಮ್ನವ್ರ ಬಗ್ಗೆ ನಮ್ಮ ಟೀಮ್ ಒಂದು ಸೀಟ್ ಅಡಿಗೆ ಕಲಾವಿದರ ಬದುಕು ಹೇಗಿರುತ್ತೆ ಸರ್? ಹೇಗಿದೆ ಸರ್? ತುಂಬಾ ಕಷ್ಟ ಜೀವನ ಸರ್ ಇದು. ಬೇರೆದಕ್ಕೆಲ್ಲ ಹೋಲಿಸಿದ್ರೆ ಸ್ವಲ್ಪ ಕಷ್ಟ ಜೀವನನೇ. ಕಲಾವಿದರ ಬದುಕು ಅಂದ್ರೆ ಚೆನ್ನಾಗಿ ನಡೆದ್ರೆ ಓಕೆ ಸರ್, ಬಟ್ ಏನಾದ್ರೂ ಚೆನ್ನಾಗಿ ನಡೀಲಿಲ್ಲ ಅಂದ್ರೆ ಒಂದು ಹೊತ್ತಿನ ಊಟಕ್ಕೂ ತೊಂದರೆ ಆಗುತ್ತೆ. ಈಗ ಸ್ವಲ್ಪ ನಾಟಕದ ಬಗ್ಗೆ ಜನರಿಗೆ ಹೆಚ್ಚಿನ ಆಸಕ್ತಿ ಇದೆ, ಯಾಕಂದ್ರೆ ಸಿನಿಮಾ ಸ್ವಲ್ಪ ಕಡಿಮೆ ಆಗಿದೆ ಈಗ. ಸಿನಿಮಾ ಸಿನಿಮಾ ನೋಡೋದು, ಆಮೇಲೆ ಸಿನಿಮಾಗಳು ಬರ್ತಾ ಇಲ್ಲ. ಸೊ ಜನರಿಗೆ ಮನೆಯಲ್ಲಿ ಕೂತು ಮೊಬೈಲ್ ನೋಡಿ ಬೋರ್ ಆಗಿದೆ. ನಾಟಕ ನೋಡ್ಬೇಕನ್ನೋ ಇದೆ, ಬಟ್ ಟೈಮ್ ಇಲ್ಲ ಯಾರ ಹತ್ರ. ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಜನ. ಒತ್ತಡದ ಬದುಕಿನಲ್ಲಿ ಒಂದ್ 3 ಅವರ್ ಬಂದು ನಾಟಕ ನೋಡಿದ್ರೆ ಅದ್ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಆಮೇಲೆ ಮತ್ತೆ ಕಲಾವಿದರಿಗೂ ಒಳ್ಳೇದು. ಈ ಬಣ್ಣದ ಬದುಕು ಕಷ್ಟದ ಜೀವನ ಇದೆ ಸರ್. ವರ್ಕೌಟ್ ಕಲೆಕ್ಷನ್ ಇದೆ ಸರ್, ಸ್ವಲ್ಪ ಕಡಿಮೆ ಇದೆ. ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕಲೆಕ್ಷನ್ ಇಲ್ಲ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಆಲ್ ಎಲ್ಲೇ ಕ್ಯಾಂಪ್ ಮಾಡಿದ್ರು ಕೂಡ ಒಂದ್ ನಿರೀಕ್ಷೆ ಇರುತ್ತೆ, ಇಷ್ಟ ಇದಾಗ್ಬೋದು ಅಂತ. ನೋಡೋಣ, ಇನ್ನು ಸುಮಾರು ಡಿಸೆಂಬರ್ ವರೆಗೂ ನಾವ್ ಇರ್ತೀವಿ. ಈಗಂತೂ ನಮ್ಮನ್ನೇನ್ ಕೈ ಬಿಟ್ಟಿಲ್ಲ ಇಲ್ಲಿ ಅಭಿಮಾನಿಗಳು. ಮುಂದೆ ಕೂಡ ಇನ್ನೂ ಒಂದ್ 5 ತಿಂಗಳು ನಾವ್ ಇಲ್ಲಿ ಇರ್ತೀವಿ. ಈ ನಾಟಕ ಈಗಾಗ್ಲೇ ಒಂದು 50 ಪ್ರಯೋಗ ಕಾಣಕ್ ಆಗ್ತಾ ಇದೆ ಸರ್. ಇನ್ನೊಂದ್ 4-5 ದಿನಕ್ಕೆ 50 ಪ್ರಯೋಗ ಆಗುತ್ತೆ. ನಮ್ಮ ಪಂಡಿತಾರಾಧ್ಯ ಇವ್ರು ಬರ್ತಾ ಇದ್ದಾರೆ, ಸಾಣೇಹಳ್ಳಿ ಶ್ರೀಗಳು ಬರ್ತಾ ಇದ್ದಾರೆ 50ನೇ ಪ್ರದರ್ಶನಕ್ಕೆ. ಈಗಾಗಲೇ ಸಾಕಷ್ಟು ಹಿರಿಯರೆಲ್ಲರೂ, ಒಳ್ಳೆ ಸಾಹಿತಿಗಳೆಲ್ಲರೂ ನಾಟಕ ನೋಡ್ಕೊಂಡು ಹೋಗಿ ಒಳ್ಳೆ ಅಭಿಪ್ರಾಯ ತಿಳಿಸಿದ್ದಾರೆ. ಇದು ನಮ್ಮ ಕಲಾವಿದರ ಮಾತಾಗಿತ್ತು. ಈ ನಾಟಕದ ಏನು ಪ್ರಮುಖವಾಗಿ ಮಾಲೀಕರು ಕೂಡ ಹೌದು, ಇವರು ಈ ನಾಟಕದಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಬಹುಶಃ ನಾವು ಇವತ್ತು ಇವರ ಸಪೋರ್ಟ್ಗೆ ನಾವು ಕೂಡ ನಮ್ಮ ವಾಹಿನಿ ಮೂಲಕ ಇವರಿಗೆ ಪ್ರಚಾರವನ್ನ ಮಾಡ್ತಾ ಇದ್ವಿ.